ಒಂದೇ ವರ್ಷದಲ್ಲಿ ಮಂಡ್ಯ ಜನ ಜೆಡಿಎಸ್ ಕೈ ಬಿಟ್ಟ ಬಿಗ್ ಸೀಕ್ರೆಟ್. ಸುಮಲತಾ ಆಗ್ತಾರಾ ಕರ್ನಾಟಕದ ಜಯಲಲಿತಾ? ಬಿಜೆಪಿ ಸೇರಿದ್ರೆ ಮಂಡ್ಯ ಗೌಡ್ತಿಗೆ ಸಿಕ್ಕೇ ಬಿಡುತ್ತಾ ಮಂತ್ರಿ ಸ್ಥಾನ? ಇದೇ ಈ ಹೊತ್ತಿನ ಫೋಕಸ್ 18 ಎಂಪಿ ಮದರ್ ಇಂಡಿಯಾ. ನಾನು ಪ್ರತಿಮಾ. ಮಂಡ್ಯ ಜೆಡಿಎಸ್ನ ಭದ್ರಕೋಟೆ. ಇಲ್ಲಿ 8 ಎಂಎಲ್ಎಗಳು, 3 ಎಂಎಲ್ಸಿಗಳು, 2 ಸಚಿವರು ಜೆಡಿಎಸ್ನವರೇ ಇದ್ದಾರೆ. ಆದರೂ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾರ ಮೇಲೆ ಸಿಎಂ ಪುತ್ರ ನಿಖಿಲ್ ಗೆಲ್ಲೋದಕ್ಕಾಗಲಿಲ್ಲ. ಹಾಗಾದ್ರೆ ಒಂದೇ ಒಂದು ವರ್ಷದಲ್ಲಿ ಮಂಡ್ಯ ಜನ ಜೆಡಿಎಸ್ಗೆ ಕೈ ಕೊಟ್ಟಿದ್ಯಾಕೆ? ಮಂಡ್ಯದಲ್ಲಿ ಸುಮಾ ಮಾಡಿದ ಆ ಮ್ಯಾಜಿಕ್ ಆದ್ರೂ ಏನು? ಸುಮಲತಾ ಸ್ಪೀಡ್ ನೋಡಿದ್ರೆ ಇವರು ಕರ್ನಾಟಕದ ಜಯಲಲಿತಾ ಆಗ್ತಾರಾ? ಒಂದೊಮ್ಮೆ ಬಿಜೆಪಿ ಸೇರಿದ್ರೆ ಮಂಡ್ಯ ಗೌಡ್ತಿಗೆ ಸಿಕ್ಕೇ ಬಿಡುತ್ತಾ ಮಂತ್ರಿ ಸ್ಥಾನ? ಎಂಪಿ ಮದರ್ ಇಂಡಿಯಾ ಮುಂದಿರೋ ಸವಾಲುಗಳು ಏನು ಅನ್ನೋದನ್ನ ನಾವು ತೋರಿಸ್ತೀವಿ. ಒಂದೇ ವರ್ಷದಲ್ಲಿ ಮಂಡ್ಯ ಜನ ಜೆಡಿಎಸ್ ಕೈ ಬಿಟ್ರ ಕರ್ನಾಟಕದ ಜಯಲಲಿತಾ ಆಗ್ತಾರಾ ಸುಮಲತಾ? ನೀವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವ್ರು ಬದುಕಿಲ್ಲ. ಜಯಲಲಿತಾರವ್ರನ್ನ ಮೀರಿಸ್ತಕ್ಕಂತ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಬಿಜೆಪಿ ಸೇರಿದ್ರೆ ಮಂಡ್ಯ ಗೌಡ್ತಿ ಮಂತ್ರಿ ಆಗೋದು ಪಕ್ಕಾನ? ಅಂಬಿ ಪತ್ನಿ ಸುಮಲತಾ ಈಗ ಬರೀ ಮಂಡ್ಯ ಸೊಸೆಯಷ್ಟೇ ಅಲ್ಲ, ಸಂಸದೆ ಕೂಡ ಹೌದು. ದಳಪತಿಗಳ ವಿರುದ್ಧ ಪ್ರಚಂಡ ಜಯ ಸಾಧಿಸಿರೋ ಸುಮಲತಾ ಮಹಾನ್ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ದಕ್ಷಿಣ ಭಾರತದಲ್ಲಿ ಪ್ರಬಲ ಪೊಲಿಟಿಷಿಯನ್ ಆಗಿ ಬೆಳೆಯೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಒಂದೊಮ್ಮೆ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಪಕ್ಷವನ್ನ ಸೇರಿದ್ದೇ ಆದ್ರೆ ಸುಮಲತಾಗೆ ಮಿನಿಸ್ಟರ್ ಪೋಸ್ಟ್ ಪಕ್ಕಾ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಸುಮಲತಾ ಕರ್ನಾಟಕದ ಜಯಲಲಿತಾರಂತೆ ಶೈನ್ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ಸುಮಲತಾ ಅವರು ಕರ್ನಾಟಕದ ರಾಜಕೀಯದಲ್ಲಿ ತಮಿಳುನಾಡಿನಲ್ಲಿ ಮಿಂಚು ಮರೆಯಾದ ಜಯಲಲಿತಾರಂತೆ ಶೈನ್ ಆಗ್ತಾರಾ? ಅದಕ್ಕಾಗಿ ಸುಮಲತಾ ತಮ್ಮದೇ ಆದ ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರಾ? ಎಂಪಿ ಮದರ್ ಇಂಡಿಯಾ ಬೆನ್ನಿಗೆ ಮತ್ತೆ ನಿಲ್ಲುತ್ತಾ ಜೋಡೆತ್ತುಗಳು? ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು, ಒಂದು ವರ್ಷದ ಹಿಂದೆ ಮಂಡ್ಯದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಕೈ ಹಿಡಿದಿದ್ದ ಮಂಡ್ಯ ಮತದಾರರು 1 ವರ್ಷದ ನಂತರ ಜೆಡಿಎಸ್ ನ ಕೈ ಬಿಟ್ಟಿದ್ಯಾಕೆ? ಆ ಬಿಗ್ ಸೀಕ್ರೆಟ್ ಅನ್ನ ಈಗ ರಿವೀಲ್ ಮಾಡ್ತೀವಿ ನೋಡಿ. ವರ್ಷದ ಹಿಂದೆ ಮಂಡ್ಯದಲ್ಲಿ ನಿರ್ಮಿಸಿದ್ರು ಜೆಡಿಎಸ್ ಕೋಟೆ. ಪ್ರಿಯ ವೀಕ್ಷಕರೇ, ಮಂಡ್ಯದಲ್ಲಿ ಒಟ್ಟು 8 ಶಾಸಕರು, 3 ಎಂಎಲ್ಸಿಗಳು ಮತ್ತು 2 ಸಚಿವರು ಜೆಡಿಎಸ್ನವರೇ ಆಗಿದ್ದಾರೆ. ಅಷ್ಟೇ ಅಲ್ಲ, ಮಂಡ್ಯದ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲೂ ಜೆಡಿಎಸ್ನದ್ದೇ ಪಾರುಪತ್ಯವಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮಂಡ್ಯ ಜೆಡಿಎಸ್ನ ಭದ್ರಕೋಟೆ. ಇಂಥ ಭದ್ರಕೋಟೆಯನ್ನ ನಿರ್ಮಿಸೋದಕ್ಕೆ ಕಳೆದ ವರ್ಷ ದಳಪತಿಗಳು ಗೌಡ ಅನ್ನೋ ಜಾತಿಯ ಟ್ರಂಪ್ ಕಾರ್ಡ್ ಬಳಸಿದ್ರು. ಕುರುಬ ಜಾತಿಗೆ ಸೇರಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಒಕ್ಕಲಿಗರ ವಿರೋಧಿ ಅನ್ನೋ ರೀತಿ ಜೆಡಿಎಸ್ ನಾಯಕರು ಮಂಡ್ಯದಲ್ಲಿ ಬಿಂಬಿಸಿ ಬಿಟ್ಟಿದ್ರು. ಅಷ್ಟೇ ಅಲ್ಲ, ಮಂಡ್ಯ ಸ್ವಾಭಿಮಾನಕ್ಕಾಗಿ ಮತ ಕೊಡಿ ಅಂತ ಪ್ರಚಾರ ನಡೆಸಿದ್ರು. ಹೀಗಾಗಿ ಮಂಡ್ಯದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಜೆಡಿಎಸ್ ಗೆದ್ದು ಬೀಗಿತ್ತು. ಒಂದೇ ವರ್ಷದಲ್ಲಿ ಜೆಡಿಎಸ್ ಭದ್ರಕೋಟೆ ಛಿದ್ರವಾಗಿದ್ದೇಕೆ? ಸುಮಲತಾ ಗೆಲುವಿಗೆ ಸ್ವಾಭಿಮಾನದ ಅಸ್ತ್ರವನ್ನೇ ಬಳಸಿದ್ದೇಕೆ? ಮಂಡ್ಯದ ಜನ ಸ್ವಾಭಿಮಾನಿಗಳು, ನಂಬಿದ್ರೆ ಯಾರನ್ನೇ ಆಗ್ಲಿ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಈ ವಿಷಯ ಸುಮಲತಾರಿಗೆ ಪಕ್ಕಾ ಅರ್ಥ ಆಗಿತ್ತು. ಹೀಗಾಗಿ ಮಂಡ್ಯದ ಹಳ್ಳಿಗೂ ಭೇಟಿ ನೀಡಿ ಅಲ್ಲಿನ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿದ್ರು. ಅಷ್ಟೇ ಅಲ್ಲ, ಕಳೆದ ವರ್ಷ ಜೆಡಿಎಸ್ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಹೇಗೆ ಅಂತ ಸ್ಟಡಿ ಮಾಡಿದ್ರು. ಆಗ್ಲೇ ನೋಡಿ, ಸುಮಲತಾರಿಗೆ ಗೊತ್ತಾಗಿದ್ದು ಮಂಡ್ಯ ಜನರ ಸ್ವಾಭಿಮಾನ. ಜಾತಿ ಟ್ರಂಪ್ ಕಾರ್ಡ್ಗೆ ಸ್ವಾಭಿಮಾನದ ಬ್ರಹ್ಮಾಸ್ತ್ರ. ಸುಮಲತಾ ಮಂಡ್ಯ ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ದಂತೆ ದಳಪತಿಗಳು ಜಾತಿಯ ಟ್ರಂಪ್ ಕಾರ್ಡ್ ಬಳಸಿದ್ರು. ಒಂದ್ ಕಡೆ ವಿಧಾನ ಪರಿಷತ್ ಸದಸ್ಯ ಶ್ರೀಕಂಠೇಗೌಡ ಸುಮಲತಾ ಮಂಡ್ಯ ಗೌಡ್ತಿನೇ ಅಲ್ಲ ಅನ್ನೋ ಮೂಲಕ ವಿವಾದ ಎಬ್ಬಿಸಿದ್ರು. ಮತ್ತೊಂದ್ ಕಡೆ ಜೆಡಿಎಸ್ ನ ಮಾಜಿ ಸಂಸದ LR ಶಿವರಾಮೇಗೌಡರು ಗೌಡ್ರಿಗೆ ವೋಟ್ ಹಾಕಿ ನಾಯ್ಡುಗಳಿಗೆ ಅಲ್ಲ ಅಂತ ಹೇಳಿ ಮಂಡ್ಯ ಜನರ ಸ್ವಾಭಿಮಾನವನ್ನ ಮತ್ತಷ್ಟು ರೊಚ್ಚಿಗೇಳಿಸಿದ್ರು. ಮಂಡ್ಯದ ಗೌಡ್ತಿ ಅಲ್ಲ, ಅವರ ಆಂಧ್ರದವರು. ಮಂಡ್ಯದ ಗೌಡ್ತಿ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಯಾರೋ ಎಲ್ಲೋ ಕೂತು ನಿಂತವ್ರಿಗೆ ಬೆಂಬಲಿಸ್ತಕ್ಕಂಥ ಸಂದರ್ಭ ಈಗ ಮಂಡ್ಯ ಜಿಲ್ಲೆ ಜನರ ಎದುರು ಇಲ್ಲ.
ನಾಯಕರುಗಳ ಭಯಾನ ಮಂಡ್ಯ ಜಿಲ್ಲೆ ಬೆಂಗಳೂರಲ್ಲೆಲ್ಲ ಹೊಡ್ಸ್ಕೊಂಡ್ಬಿಟ್ಟಿದ್ದ ನಾಯಕರು. ಹೀಗೆ ಜಾತಿಯ ಟ್ರಂಪ್ ಕಾರ್ಡ್ ಬಳಸಿಕೊಂಡಿದ್ದ ಜೆಡಿಎಸ್ ನಾಯಕರು ಗೌಡ್ರನ್ನ ಸುಮಲತಾ ವಿರುದ್ಧ ಎತ್ತಿ ಕಟ್ಟೋಕೆ ಮುಂದಾಗಿದ್ರು. ಆದ್ರೆ ಧೃತಿಗೆಡದ ಸುಮಲತಾ ಯಾರ ಮೇಲೂ ಹರಿಹಾಯದೆ ಸೈಲೆಂಟ್ ಆಗಿ ತಿರುಗೇಟು ಕೊಟ್ಟಿದ್ರು. ನಾನು ನಿಮ್ಮ ಪ್ರೀತಿಯ ಅಂಬರೀಶ್ ಅವರ ಧರ್ಮಪತ್ನಿ, ಈ ಮಣ್ಣಿನ ಹೆಣ್ಣು ಮಗಳು ಅಂತ ದಳಪತಿಗಳಿಗೆ ತಿರುಗೇಟು ನೀಡಿದ್ರು. ನಾನು ನಿಮ್ಮ ಪ್ರೀತಿಯ ಅಂಬರೀಶ್ ಅವರ ಧರ್ಮಪತ್ನಿ, ಈ ಮಣ್ಣಿನ ಹೆಣ್ಮಗಳು ನಾನು. ಈ ಮಣ್ಣಿನ ಹೆಣ್ಮಗಳಾಗಿ, ಈ ಮಂಡ್ಯದ ಸೊಸೆಯಾಗಿ ನಾನಿಲ್ಲಿ ಯಾರು ಅಂತ ಕೇಳೋರಿಗೆ ನಿಮ್ಮೆಲ್ಲರ ಉತ್ತರ ಕಾದಿದೆ ಅಂತ ನನಗೆ ಗೊತ್ತಿದೆ. ಹೀಗೆ ಈ ಮಣ್ಣಿನ ಹೆಣ್ಣು ಮಗಳು ಅಂತ ಹೇಳ್ಕೊಂಡಿದ್ದ ಸುಮಲತಾ ದಳಪತಿಗಳ ಜಾತಿ ಟ್ರಂಪ್ ಕಾರ್ಡ್ ಅನ್ನ ಚಿತ್ರ ಮಾಡೋಕೆ ಸ್ವಾಭಿಮಾನದ ಮಂತ್ರ ಪಠಿಸಿದ್ರು. ಸೆರಗೊಡ್ಡಿ ಮಂಡ್ಯ ಸ್ವಾಭಿಮಾನ ವಾಪಸ್ ಕೊಡಿ ಅಂತ ಕೇಳ್ಕೊಂಡಿದ್ರು. ಅಲ್ಲಿ ನಾನು ಸೆರಗೊಟ್ಟು ಕೇಳ್ತಾ ಇದ್ದೀನಿ, ಸ್ವಾಭಿಮಾನ ಇದು ಕೊಡಿ, ಸ್ವಾಭಿಮಾನ ವಾಪಸ್ ಕೊಡಿ, ಮಂಡ್ಯದ ಸ್ವಾಭಿಮಾನ ಅಂತ ನಾನು ನಿಮ್ಮಲ್ಲಿ ಪ್ರತಿ ಒಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಏಪ್ರಿಲ್ 16ರಂದು ಮಂಡ್ಯದಲ್ಲಿ ಸ್ವಾಭಿಮಾನದ ಸಮಾವೇಶ ನಡೆಸಿದ್ದ ಸುಮಲತಾ ಹೀಗೆ ಮಂಡ್ಯ ಸ್ವಾಭಿಮಾನ ವಾಪಸ್ ಕೊಡಿ ಅಂತ ಸೆರಗೊಡ್ಡಿ ಕೇಳಿದ್ದೇ ತಡ ಮಂಡ್ಯ ಮತದಾರರು ಕರಗಿ ಹೋಗಿದ್ರು. ಜಾತಿ ಮತ ಧರ್ಮವನ್ನ ಮೀರಿ ನಮ್ಮೂರಿನ ಹೆಣ್ಮಗಳನ್ನ ಗೆಲ್ಲಿಸ್ತಿದ್ರೆ ಹೇಗೆ ಅಂತ ಮನಸ್ಸು ಬದಲಿಸಿದ್ರು. ಹೀಗಾಗಿನೇ ಜೆಡಿಎಸ್ನ ಜಾತಿಯ ಟ್ರಂಪ್ ಕಾರ್ಡ್ ಛಿದ್ರವಾಗಿತ್ತು. ಒಂದೇ ಒಂದು ವರ್ಷದ ಹಿಂದೆ ಕಟ್ಟಿದ್ದ ಜೆಡಿಎಸ್ ಭದ್ರಕೋಟೆ ಸುಮಾ ಕೇಳಿದ ಸ್ವಾಭಿಮಾನಕ್ಕೆ ಒಡೆದು ಚೂರು ಚೂರಾಗಿತ್ತು. ಒಬ್ಬಳೇ ನಾನು ನಿಂತಿದ್ದೀನಿ, ಧೈರ್ಯವಾಗಿ ನಿಂತಿದ್ದೀನಿ. ಅಧಿಕಾರ ಪಕ್ಷ, ಸರ್ಕಾರ, ಮೈತ್ರಿ ಸರ್ಕಾರ, 8 ಜನ MLAಗಳು, 3 ಜನ ಅದರಲ್ಲಿ ಸಚಿವರು, 3 ಜನ MLCಗಳು, ಹಾಲಿ MP, ನೀವು ಮುಖ್ಯಮಂತ್ರಿಗಳು, ನಿಮ್ಮ ತಂದೆ ಮಾಜಿ ಪ್ರಧಾನಿಗಳು, ಇಷ್ಟು ಜನ ಒಬ್ಬರ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡಬೇಕಾಗಿರೋ ಅವಶ್ಯಕತೆ ಇತ್ತ? ದೋಸ್ತಿ ನಾಯಕರ ಕಿತ್ತಾಟ ಸುಮಾಗೆ ವರದಾನ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸುಮಲತಾ ಒಂದ್ ಕಡೆ ಸ್ವಾಭಿಮಾನದ ಮಂತ್ರ ಪಠಿಸುತ್ತಾ ಮತ್ತೊಂದ್ ಕಡೆ ಸ್ಥಳೀಯ ಮಟ್ಟದಲ್ಲಿ ಗ್ರೌಂಡ್ ವರ್ಕ್ ಕೂಡ ಮಾಡ್ತಾ ಇದ್ರು. ಆ ಗ್ರೌಂಡ್ ವರ್ಕ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ದೋಸ್ತಿ ಸರ್ಕಾರ ಇದ್ದಿದ್ರಿಂದ ದೋಸ್ತಿ ಪಕ್ಷಗಳು ಒಟ್ಟಿಗೆ ಚುನಾವಣೆ ಎದುರಿಸೋಕೆ ಸಿದ್ಧವಾಗಿದ್ವು. ಆದ್ರೆ ಮಂಡ್ಯದಲ್ಲಿ ಮಾತ್ರ ಈ ದೋಸ್ತಿ ಗಟ್ಟಿಯಾಗಿರ್ಲಿಲ್ಲ. ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸೋಕೆ ಚಲುವರಾಯಸ್ವಾಮಿ ಅಂತವರು ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಇಂಥ ಕಾಂಗ್ರೆಸ್ಸಿಗರನ್ನ ಸುಮಲತಾ ಒಗ್ಗೂಡಿಸಿ ಚರ್ಚೆ ನಡೆಸಿದ್ರು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಅವರ ಬೆಂಬಲ ಗಿಟ್ಟಿಸುವಲ್ಲಿ ಯಶಸ್ವಿಯಾದ್ರು. ಈ ನಾಯಕರನ್ನ ಅದೆಷ್ಟರ ಮಟ್ಟಿಗೆ ಸುಮಲತಾ ಸೆಳೆದಿದ್ರು ಅಂದ್ರೆ ಖುದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ, ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಬಂದ್ರು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಪರ ಕೆಲಸ ಮಾಡಲಿಲ್ಲ. ಇದರ ಜೊತೆಗೆ ಮಂಡ್ಯ ಸ್ಥಳೀಯ ಜೆಡಿಎಸ್ ನಲ್ಲಿ ಸಿಎಂ ಪುತ್ರ ಚುನಾವಣೆಗೆ ಸ್ಪರ್ಧಿಸೋದನ್ನ ವಿರೋಧಿಸೋ ಬಣವೇ ಇತ್ತು. ಒಂದೊಮ್ಮೆ ನಿಖಿಲ್ ಗೆದ್ರೆ ಮಂಡ್ಯದಲ್ಲಿ ತಾವು ಬೆಳೆಯೋದಕ್ಕೆ ಆಗೋದಿಲ್ಲ ಅನ್ನೋದು ಆ ಬಣದ ಭಾವನೆಯಾಗಿತ್ತು. ಇಂಥ ಜೆಡಿಎಸ್ ವಿರೋಧಿ ಬಣದ ಬೆಂಬಲವನ್ನ ಗಿಟ್ಟಿಸುವಲ್ಲಿ ಸುಮಲತಾ ಸಕ್ಸಸ್ ಆಗಿದ್ರು. ಇನ್ನ ಕಾಂಗ್ರೆಸ್ ಸುಮಲತಾರಿಗೆ ಟಿಕೆಟ್ ನೀಡಲು ನಿರಾಕರಿಸಿದ್ರಿಂದ ಸುಮಲತಾರಿಗೆ ಬಿಜೆಪಿಯ ಬೆಂಬಲವೂ ಸಿಕ್ಕಿತ್ತು. ಹೀಗೆ ಒಂದು ಕಡೆ ಸ್ವಾಭಿಮಾನದ ಮಂತ್ರ, ಮತ್ತೊಂದು ಕಡೆ ಚುನಾವಣಾ ರಣತಂತ್ರವನ್ನ ಹೆಣೆದ ಸುಮಲತಾ ಮಂಡ್ಯ ಅಖಾಡದಲ್ಲಿ ಗೆದ್ದು ಬೀಗಿದ್ದಾರೆ. ಸದ್ಯ ಮಂಡ್ಯ ಎಂಪಿ ಆಗಿರೋ ಸುಮಲತಾ ಮುಂದೆ ಬೆಟ್ಟದಷ್ಟು ಸವಾಲುಗಳು ಇವೆ. ಅಂಬಿ ಕನಸುಗಳನ್ನ ನನಸು ಮಾಡು ಹೊಣೆ ಇದೆ. ಈ ಹೊಣೆಯನ್ನ ನಿಭಾಯಿಸೋದಕ್ಕೆ ಮಂಡ್ಯದಲ್ಲಿ ಜೋಡೆತ್ತುಗಳು ಮತ್ತೆ ಸುಮಲತಾರ ಬೆನ್ನಿಗೆ ನಿಲ್ತಾವ. ಓರ್ವ ಪ್ರಬುದ್ಧ ರಾಜಕಾರಣಿಯಂತೆ ನಡೆದುಕೊಳ್ಳೋ ಸುಮಲತಾ ಕರ್ನಾಟಕದ ಜಯಲಲಿತಾರಂತೆ ಶೈನ್ ಆಗ್ತಾರ ಅನ್ನೋದೇ ಕುತೂಹಲ ಕೆರಳಿಸಿದೆ. ಸುಮಲತಾ ಸದ್ಯ ಮಂಡ್ಯದ ಎಂಪಿ. ಇವರ ಮುಂದೆ ಸಾಲು ಸಾಲು ಸವಾಲುಗಳಿವೆ. ಹಾಗಾದ್ರೆ ಯಾವುವು ಆ ಸವಾಲುಗಳು? ಸುಮಲತಾರನ್ನ ಮದರ್ ಇಂಡಿಯಾ ಅಂತ ಕರೀತಾ ಇದ್ದ ನಟ ದರ್ಶನ್ ಮತ್ತು ಯಶ್ ಮಂಡ್ಯ ಅಭಿವೃದ್ಧಿಗಾಗಿ ಅಮ್ಮನಿಗೆ ಬೆನ್ನೆಲುಬಾಗಿ ನಿಲ್ತಾರಾ? ಸುಮಲತಾ ಬಿಜೆಪಿ ಸೇರಿದ್ರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾರಂತೆ ಶೈನ್ ಆಗ್ತಾರಾ? ಇಲ್ಲಿದೆ ನೋಡಿ
Pain to Pain details. ಅಂಬಿ ಪತ್ನಿ ಸುಮಲತಾ ಇದೇ ಮೊದಲ ಬಾರಿಗೆ ಚುನಾವಣೆಗೆ ನಿಂತು ಗೆದ್ದಿದ್ರು. ಇವರಲ್ಲಿ ಅದ್ಭುತ ವಾಕ್ಚಾತುರ್ಯವಿದೆ, ರಾಜಕೀಯ ಪ್ರಬುದ್ಧತೆ ಇದೆ. ಹೀಗಾಗಿ ಭವಿಷ್ಯದಲ್ಲಿ ತಮಿಳುನಾಡಿನ ಮಾಜಿ ಸಿಎಂ ದಿವಂಗತ ಜಯಲಲಿತಾರಂತೆ ರಾಜಕೀಯದಲ್ಲಿ ಶೈನ್ ಆಗ್ತಾರಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಸುಮಲತಾರ ನಡೆ ನುಡಿ ವಾಕ್ಚಾತುರ್ಯ ಕಠಿಣ ಪರಿಸ್ಥಿತಿಯನ್ನ ಎದುರಿಸೋ ರೀತಿಯನ್ನ ನೋಡ್ತಾ ಇದ್ರೆ ಜಯಲಲಿತಾರಿಗಿಂತ ಸುಮಲತಾ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತಾನೆ ಹೇಳಬಹುದು. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಸುಮಲತಾ ಕೂಡ ಜಯಲಲಿತಾರಂತೆಯೇ ಬಹುಭಾಷಾ ನಟಿ. ಕನ್ನಡ, ತೆಲುಗು, ತಮಿಳು, ಮಲಯಾಳ ಮತ್ತು ಹಿಂದಿ ಭಾಷೆಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಅಂದ್ರೆ ಇಡೀ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲೂ ಸುಮಲತಾ ಹಿಡಿತ ಹೊಂದಿದ್ದಾರೆ. ಇಷ್ಟೇ ಅಲ್ಲ, ಆಂಧ್ರ, ತಮಿಳುನಾಡು, ಕೇರಳ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳ ಪ್ರಮುಖ ರಾಜಕಾರಣಿಗಳು ಮತ್ತು ಚಿತ್ರರಂಗದ ಗಣ್ಯರ ಜೊತೆ ಸುಮಲತಾ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಹೀಗಾಗಿ ಸುಮಲತಾ ರಾಜಕೀಯದಲ್ಲಿ ಬಹುಬೇಗ ಬೆಳೆದು ಪ್ರಬಲ ರಾಜಕಾರಣಿಯಾಗ್ತಾರೆ. ಜಯಲಲಿತಾರನ್ನ ಮೀರಿ ಬೆಳೀತಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ಕೂಡ ಈಗ ಕೇಳಿ ಬರ್ತಿವೆ. ಬಿಜೆಪಿ ಸೇರ್ತಾರಾ ಸುಮಲತಾ? ಬಿಜೆಪಿ ಸೇರಿದ್ರೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಗ್ಯಾರಂಟಿನಾ? ಮಂಡ್ಯ ಅಖಾಡದಲ್ಲಿ ಸುಮಲತಾ ಅಳೆದು ತೂಗಿ ಮಾತನಾಡಿದ್ರು. ಇವರ ಪ್ರತಿ ಮಾತಿನಲ್ಲೂ ತೂಕವಿತ್ತು, ಪ್ರಬುದ್ಧತೆ ಇತ್ತು. ಇದನ್ನ ನೋಡಿದ ರಾಜಕೀಯ ದಿಗ್ಗಜರೇ ದಂಗಾಗಿ ಹೋಗಿದ್ರು. ಇದೇ ಕಾರಣಕ್ಕೆ ಬಿಜೆಪಿ ನಾಯಕರು ಸುಮಲತಾಗೆ ಬಾಹ್ಯ ಬೆಂಬಲವನ್ನ ನೀಡಿದ್ದು. ಇನ್ನು ಸದ್ಯ ಮಂಡ್ಯ ಅಖಾಡದಲ್ಲಿ ಗೆದ್ದು ಬೀಗಿದ ಸುಮಲತಾ ಮುಂದೇನ್ ಮಾಡ್ತಾರೆ? ಅಂಬಿ ಪ್ರತಿನಿಧಿಸುತ್ತಿದ್ದ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರಾ, ಇಲ್ಲ ಬಿಜೆಪಿ ಸೇರ್ತಾರಾ? ಇವೆರಡನ್ನು ಬಿಟ್ಟು ತಟಸ್ಥವಾಗಿಯೇ ಉಳಿದು ಬಿಡ್ತಾರಾ? ಇದಿನ್ನು ಗೊಂದಲವಾಗಿಯೇ ಉಳಿದಿದೆ. ಒಂದೊಮ್ಮೆ ಕೇಂದ್ರದಲ್ಲಿ ಬಿಜೆಪಿಯನ್ನ ಬೆಂಬಲಿಸಿದ್ದೇ ಆದ್ರೆ ಸುಮಲತಾಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗೋದು ಗ್ಯಾರಂಟಿ ಅನ್ನೋ ವಿಶ್ಲೇಷಣೆಗಳು ಇವೆ. ಕಳೆದ ಶುಕ್ರವಾರ ಸುಮಲತಾ ಕೊಟ್ಟ ಒಂದು ಹೇಳಿಕೆ ಇಂಥದ್ದೊಂದು ಅನುಮಾನವನ್ನ ಹುಟ್ಟು ಹಾಕ್ತಿದೆ. ನಾನು ಕಾಂಗ್ರೆಸ್ಗೆ ಇದೊಂದು ಪ್ಲಸ್ ಸೀಟ್ ಆಗುತ್ತೆ, ಯಾಕೆ ನೀವು ಅದಕ್ಕೆ ಫೈಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಕ್ವೆಶ್ಚನ್ ನಾನು ಕೇಳಿದೆ. ಅವರು ಅದನ್ನ ಸೀರಿಯಸ್ ಆಗಿ ಆ ಟೈಮಲ್ಲಿ ತಗೊಂಡಿಲ್ಲ. ಎಸ್, ಲೋಕಸಭಾ ಚುನಾವಣೆಗೂ ಮುನ್ನ ಸುಮಲತಾ ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು. ಆದ್ರೆ ರಾಜ್ಯದಲ್ಲಿ ಮೈತ್ರಿ ಧರ್ಮ ಪಾಲಿಸುತ್ತಿದ್ದ ಕಾಂಗ್ರೆಸ್ ಸುಮಲತಾರಿಗೆ ಟಿಕೆಟ್ ನೀಡೋಕೆ ನಿರಾಕರಿಸಿದ್ರು. ಅವತ್ತು ಸುಮಲತಾಗೆ ಟಿಕೆಟ್ ನೀಡಿದ್ರೆ ಇವತ್ತು ಕಾಂಗ್ರೆಸ್ಗೆ ಸುಮಲತಾ ಮೂಲಕ ಇನ್ನೊಂದು ಸೀಟು ಸಿಗ್ತಾ ಇತ್ತು ಅಂತಿದ್ದಾರೆ ಸುಮಲತಾ. ಹಾಗಾದ್ರೆ ಸುಮಲತಾರ ಈ ಮಾತಿನ ಹಿಂದಿನ ಮರ್ಮವೇನು? ಸುಮಲತಾ ಬಿಜೆಪಿ ಸೇರ್ತಾರ ಅನ್ನೋ ಅನುಮಾನಗಳು ಹುಟ್ಟು ಹಾಕಿವೆ. ಎಂಪಿ ಮದರ್ ಇಂಡಿಯಾಗೆ ಜೋಡೆತ್ತಿನ ಸಾಥ್ ನನಸಾಗುತ್ತಾ ಮಂಡ್ಯದಲ್ಲಿ ಅಂಬಿ ಕಂಡಿದ್ದ ಕನಸು. ಸುಮಲತಾ ಬಿಜೆಪಿ ಸೇರ್ತಾರೋ ಇಲ್ಲ ತಟಸ್ಥವಾಗಿ ಉಳಿದು ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಕೊಟ್ಟ ಮಾತಿನಂತೆ ಮಂಡ್ಯ ಜನರ ಋಣ ತೀರಿಸೋದಕ್ಕೆ ಈಗಾಗಲೇ ಪ್ಲಾನ್ ಮಾಡಿದ್ದಾರೆ. ಇಷ್ಟು ದಿನ ಮದರ್ ಇಂಡಿಯಾ ಸುಮಲತಾಗೆ ಸಾಥ್ ಕೊಟ್ಟಿದ್ದ ದರ್ಶನ್ ಮತ್ತು ಯಶ್ ಇನ್ನು ಮುಂದೆ ಎಂಪಿ ಮದರ್ ಇಂಡಿಯಾಗೆ ಬೆನ್ನೆಲುಬಾಗಿ ನಿಲ್ಲೋ ಸಾಧ್ಯತೆ ಇದೆ. ಆ ಮೂಲಕ ಮಂಡ್ಯ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಮಂಡ್ಯ ಅಭಿವೃದ್ಧಿಗೆ ಅಂಬಿ ಕಂಡಿದ್ದ ಕನಸನ್ನ ಮುಂದಿನ ದಿನಗಳಲ್ಲಿ ಸುಮಲತಾ ಈಡೇರಿಸ್ತಾರೆ ಅನ್ನೋ ನಂಬಿಕೆಯೂ ಇದೆ. ನಟ ದರ್ಶನ್ ಮತ್ತು ಯಶ್ ಜೋಡೆತ್ತಿನಂತೆ ಸುಮಲತಾ ಅವರ ಬೆನ್ನಿಗೆ ನಿಂತಿರೋದ್ಯಾಕೆ? ಸುಮಲತಾ ಬೆನ್ನಿಗೆ ನಿಂತಿರೋದ್ರ ಹಿಂದಿದೆಯಾ ಅಂಬಿಯ ಅತಿ ದೊಡ್ಡ ಋಣ? ಹಾಗಾದ್ರೆ ಏನು ಆ ಋಣ ಅಂತೀರಾ? ತೋರಿಸ್ತೀವಿ ನೋಡಿ. ಇನ್ನು ನಟ ದರ್ಶನ್ ಮತ್ತು ಯಶ್ ಅಂಬಿ ಕುಟುಂಬಕ್ಕೆ ಹತ್ತಿರವಾಗಿದ್ದು ಹೇಗೆ? ಅಂಬಿಯನ್ನ ಅಪ್ಪಾಜಿ ಅಂತ ಪ್ರೀತಿಯಿಂದ ಕರೀತಾ ಇದ್ದದ್ದು ಯಾಕೆ ಅಂತ ನೋಡಿದ್ರೆ ಅಲ್ಲಿ ಅಂಬಿಯ ಆತ್ಮೀಯತೆ ಎದ್ದು ಕಾಣಿಸುತ್ತೆ. ಎಸ್, ಅಂಬರೀಶ್ ಚಂದನವನದ ದೊಡ್ಡಣ್ಣನಂತಿದ್ರು. ಕನ್ನಡ ಸಿನಿರಂಗವನ್ನ ಒಂದು ಪುಟ್ಟ ಕುಟುಂಬದಂತೆ ನೋಡಿಕೊಂಡು ಬರ್ತಿದ್ರು. ಈ ಕುಟುಂಬದಲ್ಲಿ ಏನೇ ಸಮಸ್ಯೆಗಳು, ಕಲಹಗಳು ಬಂದ್ರು ಮುಂದೆ ನಿಂತು ಅವುಗಳನ್ನ ಪರಿಹರಿಸ್ತಿದ್ರು. ದರ್ಶನ್ ಕುಟುಂಬದಲ್ಲಿ ಕಲಹ ಉಂಟಾಗಿದ್ದಾಗ ಅಂಬಿ ಮಧ್ಯ ಪ್ರವೇಶಿಸಿ ಅದನ್ನ ಪರಿಹರಿಸಿದ್ರು. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಅಂಬಿ ಬುದ್ಧಿ ಹೇಳಿದ್ರು. ಆ ಮೂಲಕ ಡಿ ಬಾಸ್ ದಂಪತಿಯನ್ನ ಒಂದು ಮಾಡಿದ್ರು.
ಅಷ್ಟೇ ಅಲ್ಲ, ಅಂಬಿಗೆ ದರ್ಶನ್ ತಂದೆ ತೂಗುದೀಪ ಶ್ರೀನಿವಾಸ್ ಜೊತೆ ಮೊದಲಿಂದಲೂ ಉತ್ತಮ ಬಾಂಧವ್ಯವಿತ್ತು. ಹೀಗಾಗಿ ಡಿ ಬಾಸ್ ಅಂಬಿಯನ್ನ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರೆದರೆ ಸುಮಲತಾರನ್ನ ಮದರ್ ಇಂಡಿಯಾ ಅಂತಾನೆ ಕರೀತಾ ಇದ್ರು. ಈಗ ಎಂಪಿ ಆಗಿದ್ರಿಂದ ಎಂಪಿ ಮದರ್ ಇಂಡಿಯಾ ಅಂತಿದ್ದಾರೆ. ಇನ್ನು ಅಂಬಿ ಕನ್ನಡ ಚಿತ್ರರಂಗದ ಕಲಾವಿದರನ್ನ ತಮ್ಮ ಮನೆ ಮಕ್ಕಳಂತೆ ಕಾಣ್ತಾ ಇದ್ರು. ಹೀಗಾಗಿ ಯಶ್ ಹೆಂಡತಿ ರಾಧಿಕಾ ಗರ್ಭಿಣಿಯಾಗಿದ್ದಾಗಲೇ ಅವರ ಮಗುವಿಗಾಗಿ 1 ಲಕ್ಷ ರೂಪಾಯಿಯ ತೊಟ್ಟಿಲನ್ನ ಉಡುಗೊರೆಯಾಗಿ ಕೊಡೋಕೆ ನಿರ್ಧರಿಸಿದ್ರು. ಆದ್ರೆ ಅವರ ಮಗು ಹುಟ್ಟುವ ಹೊತ್ತಿಗೆ ಅಂಬಿ ಎಲ್ಲರನ್ನೂ ಅಗಲಿದ್ರು. ಮಗು ಹುಟ್ಟಿದ ನಂತರ ಆಶ್ಚರ್ಯಕರ ರೀತಿಯಲ್ಲಿ ಅಂಬಿ ಪ್ರೀತಿಯಿಂದ ಬುಕ್ ಮಾಡಿದ್ದ ತೊಟ್ಟಿಲು ಯಶ್ ಮನೆ ಸೇರಿತ್ತು. ಇದು ಅಂಬಿ ಪ್ರೀತಿ ತೋರಿಸುವ ರೀತಿಯ ಒಂದು ಪುಟ್ಟ ಉದಾಹರಣೆಯಷ್ಟೇ. ಹೀಗಾಗಿ ನಟ ಯಶ್ ಕೂಡ ಅಂಬಿ ಕುಟುಂಬಕ್ಕೆ ತೀರಾ ಹತ್ತಿರವಾಗಿ ಹೋಗಿದ್ರು. ನಟ ದರ್ಶನ್ ಮತ್ತು ಯಶ್ ಜೋಡೆತ್ತಿನ ತರ ಮಂಡ್ಯದಲ್ಲಿ ಸುಮಲತಾ ಪರೇ ನಿಲ್ಲುವಂತಾಗಿತ್ತು. ಮನೆ ಮಕ್ಕಳಂತೆ ಕೆಲಸ ಮಾಡಿದ್ರು. ಈ ಜೋಡೆತ್ತು ಈಗ ಎಂಪಿ ಮದರ್ ಇಂಡಿಯಾ ಜೊತೆ ಮಂಡ್ಯ ಅಭಿವೃದ್ಧಿಗಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಮೇ 29 ಅಂಬರೀಶ್ ಅವರ ಜನ್ಮದಿನವಾಗಿದ್ದು ಅಂದು ಮಂಡ್ಯದಲ್ಲಿ ಮತ್ತೆ ಸ್ವಾಭಿಮಾನದ ಸಮಾವೇಶ ಮಾಡಲಿದ್ದಾರೆ ಸುಮಲತಾ. ಅಂದು ಸ್ವಾಭಿಮಾನದ ವಿಜಯೋತ್ಸವ ಅನ್ನೋ ಹೆಸರಿನಲ್ಲಿ ಈ ಆಚರಣೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅವತ್ತು ಮಂಡ್ಯ ಅಭಿವೃದ್ಧಿಗಾಗಿ ಸುಮಾ ಮಾಡಿರೋ ಯೋಜನೆಗಳು ಕೂಡ ಹೊರಬೀಳೋ ಸಾಧ್ಯತೆ ಇದೆ. ಹಾಗಾದ್ರೆ ಸುಮಾ ಅವರ ಯೋಜನೆಗಳು ಹೇಗಿರ್ತಾವೆ, ಅದು ಏನು ಅನ್ನೋದು ಗೊತ್ತಾಗಬೇಕಂದ್ರೆ ಮೇ 29ರ ತನಕ ಕಾಯಲೇಬೇಕು ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.